ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ನೆಟ್ವರ್ಕ್ ಡಾಟಾ ಲಿಂಕ್ ಲೇಯರ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಮೇನ್ ಆಗಿ ನೋಡೋ ಟಾಪಿಕ್ಸ್ ಯಾವ ಅಂತಂದರೆ ಎರರ್ ಡಿಟೆಕ್ಷನ್, ಎರರ್ ಕಂಟ್ರೋಲ್, ಫ್ಲೋ ಕಂಟ್ರೋಲ್ ಮತ್ತು MAC ಅಂದರೆ ಮಲ್ಟಿಪಲ್ ಆಕ್ಸೆಸ್ ಕಂಟ್ರೋಲ್. ಈ ವಿಡಿಯೋದಲ್ಲಿ ಇವೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಡಾಟಾ ಲಿಂಕ್ ಲೇಯರ್. ಡಾಟಾ ಲಿಂಕ್ ಲೇಯರ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಣ. ಫಸ್ಟ್ ಡಾಟಾ ಲಿಂಕ್ ಲೇಯರ್ದು ವರ್ಕ್ ಆರ್ ಪರ್ಪಸ್ ಏನಂತಂದರೆ, ನಾವು ಡಾಟಾ ಟ್ರಾನ್ಸ್ಫರ್ ಮಾಡೋಣ, ಡಾಟಾ ಸೇಫಾಗಿ ಟ್ರಾನ್ಸ್ಫರ್ ಆಗ್ತದೆ ಇಲ್ಲ ಅಂಬ ಕಂಟಿನ್ಯೂಯಸ್ ಆಗಿ ಮಾನಿಟರ್ ಮಾಡ್ಕೊಂಡಿರುತ್ತೆ. ಡಾಟಾ ಲಿಂಕ್ ಲೇಯರ್ನ ನಾವು ಸೆಕ್ಯೂರಿಟಿ ಗಾರ್ಡ್ ಅಂತಲೂ ಹೇಳ್ಬೋದು. ಸೆಕ್ಯೂರಿಟಿ ಗಾರ್ಡ್ ಅಂತ ಎದಕ್ಕಂತಂದರೆ, ಇವಾಗ ನಾವು ಒಂದು ನೋಡ್ಲಿಂತ ಇನ್ನೊಂದು ನೋಡಿಗೆ ನಾವು ಮೆಸೇಜ್ ಏನೋ ಟ್ರಾನ್ಸ್ಫರ್ ಮಾಡಾಗೈತಿ ಅಂತಂದರೆ ಅದನ್ನು ಕಂಟಿನ್ಯೂಯಸ್ ಆಗಿ ಮಾನಿಟರ್ ಮಾಡುತ್ತೆ, ಚೆಕ್ ಮಾಡ್ಕೊತಿರುತ್ತೆ. ಏನು ಎರರ್ ಆಗ್ಯಾವ ಇಲ್ಲ, ಏನು ಮೆಸೇಜ್ ನಾವು ಡೂಪ್ಲಿಕೇಟ್ ಆಗ್ಯದ, ಇಲ್ಲಾಂದ್ರೆ ಡಾಟಾ ಎಲ್ಲೇನೋ ಮಿಸ್ ಆಗ್ಯದ ಅಂತ ಚೆಕ್ ಮಾಡ್ಕೊಳ್ಳೋ ವರ್ಕನ್ನು ಡಾಟಾ ಲಿಂಕ್ ಲೇಯರ್ ಮಾಡುತ್ತೆ. ಡಾಟಾ ಲಿಂಕ್ ಲೇಯರ್ದಲ್ಲಿ ಫಸ್ಟ್ ಎರರ್ ಡಿಟೆಕ್ಷನ್ ಅಂದರೆ ಎರರ್ ಆಗಿದೆ ಅನ್ನೋ ಚೆಕ್ ಮಾಡೋಕ್ಕೆ 2 ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂತಂದರೆ, ಫಸ್ಟ್ ಒಂದು ಪ್ಯಾರಿಟಿ ಚೆಕ್, ಆಮೇಲೆ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತಂದು 2 ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಆ 2 ಮೆಥಡ್ಸ್ನ ನಾವು ಫಸ್ಟ್ ಈ ವಿಡಿಯೋದಲ್ಲಿ ಪ್ಯಾರಿಟಿ ಚೆಕ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಪ್ಯಾರಿಟಿ ಚೆಕ್. ಪ್ಯಾರಿಟಿ ಚೆಕ್ ಅಂತಂದರೆ ಏನಿಲ್ಲ, ನಾವು ಇವಾಗ ಒಂದು ಮೆಸೇಜ್ನ ಟ್ರಾನ್ಸ್ಫರ್ ಮಾಡಾಗೈತೆ ಅಂತಂದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಬಿಟ್ನ ಆ್ಯಡ್ ಮಾಡೋದು. ರಿಡಂಡೆಂಟಿ ಬಿಟ್ ಅಂತಂದು ಒಂದು ಎಕ್ಸ್ಟ್ರಾ ಬಿಟ್ನ ಆ್ಯಡ್ ಮಾಡೋದು. ಆ ಎಕ್ಸ್ಟ್ರಾ ಬಿಟ್ನ ರಿಡಂಡೆಂಟಿ ಬಿಟ್ ಅಂತ ಕರೀತಾರೆ. ಆ ಬಿಟ್ನ ಸೆಂಡರ್ ಸೈಡ್ ಆ್ಯಡ್ ಮಾಡಿ ರಿಸೀವರ್ ಕಡೆ ರಿಮೂವ್ ಮಾಡ್ತದೆ. ರಿಸೀವರ್ ಕಡೆ ರಿಮೂವ್ ಆಗುತ್ತೆ. ಫಸ್ಟ್ ಇದರಲ್ಲಿ ಪ್ಯಾರಿಟಿ ಚೆಕ್ಕಲ್ಲಿ 2 ಟೈಪ್ಸ್ ಬರುತ್ತೆ. ಯಾವ್ಯಾವ ಅಂತಂದರೆ, ಈವನ್ ಪ್ಯಾರಿಟಿ, ಆಡ್ ಪ್ಯಾರಿಟಿ ಅಂತಂದ್ರೆ 2 ಟೈಪ್ಸ್ ಬರ್ತವೆ. ಈವನ್ ಆರ್ ಆಡ್ ಪ್ಯಾರಿಟಿ ಅಂತಂದು 2 ಟೈಪ್ಸ್ ಬರ್ತವೆ. ಫಸ್ಟ್ ಈವನ್ ಪ್ಯಾರಿಟಿ ಅಂತಂದ್ರೆ ಏನು, ನಾವು ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ನಂಬರ್ ಆಫ್ ಒನ್ಸ್ ಈವನ್ ಇದ್ದರೆ ಅದು ಈವನ್ ಪ್ಯಾರಿಟಿ. ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನಂಬರ್ ಆಫ್ ಒನ್ಸ್ ಆಡ್ ಇದ್ದರೆ ಅದು ಆಡ್ ಪ್ಯಾರಿಟಿ. ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವ್ರು. ನೀವು ಎಕ್ಸಾಮಲ್ಲಿ ಏನು ಈವನ್ ಪ್ಯಾರಿಟಿ, ಆಡ್ ಪ್ಯಾರಿಟಿ ಬಗ್ಗೆ ಏನು ಕ್ವಶನ್ ಬಂದರೆ ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಏನು ಈವನ್ ಪ್ಯಾರಿಟಿ ಅಂತ, ಇಲ್ಲಾಂದರೆ ಆಡ್ ಪ್ಯಾರಿಟಿ ಅಂತ. ನೀವು ಒಂದು ಈವನ್ ಪ್ಯಾರಿಟಿ ಕಲ್ಕೊಂಡ್ಬಿಟ್ರೆ ಆಡ್ ಪ್ಯಾರಿಟಿ ಆಗಿ ಈಸಿಯಾಗಿ ಮಾಡ್ಬೋದು. ಫಸ್ಟ್ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಏನಂತಂದರೆ, ಕ್ಯಾಲ್ಕುಲೇಟ್ ದ ಈವನ್ ಪ್ಯಾರಿಟಿ ಬಿಟ್ ಫಾರ್ ದ ಡೇಟಾ 1101010 ಅಂತ. ಇದಕ್ಕೆ ನಾವು ಈವನ್ ಪ್ಯಾರಿಟಿ ಮಾಡೋಣ. ನೀವು ಆಡ್ ಪ್ಯಾರಿಟಿ ಆಟೋಮೆಟಿಕ್ಕಾಗಿ ಎಕ್ಸ್ಪ್ಲೇನ್ ಅರ್ಥ ಆಗುತ್ತೆ. ಫಸ್ಟ್ ಇದಕ್ಕೊಂದು ಫಾರ್ಮುಲಾ ಐತೆ, ಏನಂತಂದರೆ 2 to the power h greater than or equal to m plus h plus 1 ಅಂತ. m ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಡಾಟಾ ಬಿಟ್ಸ್. ನಂಬರ್ ಆಫ್ ಡಾಟಾ ಬಿಟ್ಸ್ ಅಂದರೆ ಏನು, ಇದರಲ್ಲಿ ಎಷ್ಟು ಡಾಟಾ ಬಿಟ್ಸ್ ಇರ್ತವೆ ನೋಡಿ, ಅವು ನಂಬರ್ ಆಫ್ ಡಾಟಾ ಬಿಟ್ಸ್. ಅಂದರೆ ಇಲ್ಲಿ ಎಷ್ಟಿದೆ, 1 2 3 4 5 6 7 ಇದೆ. ಅಂದರೆ ಎಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 7 ಆಗುತ್ತೆ. ಎಚ್ ವ್ಯಾಲ್ಯೂ ಏನಂತಂದರೆ ನಮ್ಗೆ ನಾರ್ಮಲ್ ಆಗಿ 0 1 2 3 ಅದ್ರಂಗೆ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಎಚ್ ವ್ಯಾಲ್ಯೂ 1 ವ್ಯಾಲ್ಯೂ 1 ಕಾಮನ್ ಆಗಿರುತ್ತೆ. ಫಸ್ಟ್ ಇದಕ್ಕೆ ನಾವು ಚೆಕ್ ಮಾಡಿ ಫಸ್ಟ್ ಈವನ್ ಪ್ಯಾರಿಟಿ ಮಾಡೋಣ. ಈವನ್ ಪ್ಯಾರಿಟಿ ಮಾಡೋಕ್ಕೆ ಫಸ್ಟ್ ಕ್ಯಾಲ್ಕುಲೇಷನ್ ಏನಂತ ನೋಡೋಣ. ಎಕ್ಸಾಂಪಲ್ 1, ಫಸ್ಟ್ ಕ್ಯಾಲ್ಕುಲೇಟ್ ದ ಈವನ್ ಪ್ಯಾರಿಟಿ ಬಿಟ್ ಫಾರ್ ದ ಡಾಟಾ. ಓಕೆ, ಇವಾಗ ಕ್ವಶನಿಗೆ ಮೆನ್ಷನ್ ಮಾಡ್ತಾರೆ. ಅವ್ರು ಕ್ವಶನಲ್ಲೇ ಮೆನ್ಷನ್ ಮಾಡ್ತಾರೆ ಏನು ಈವನ್ ಪ್ಯಾರಿಟಿ ಇಲ್ಲಾಂದರೆ ಆಡ್ ಪ್ಯಾರಿಟಿ ಅಂತಂದು ಕ್ವಶನಲ್ಲೇ ಮೆನ್ಷನ್ ಮಾಡ್ತಾರೆ. ಫಸ್ಟ್ ನಾವು ಎಚ್ ವ್ಯಾಲ್ಯೂ ಈಕ್ವಲ್ ಟು 0 ತಗೊಂಡು ಸ್ಟಾರ್ಟ್ ಮಾಡೋಣ. ಎಚ್ ವ್ಯಾಲ್ಯೂ ಈಕ್ವಲ್ ಟು 0 ಎಚ್ ವ್ಯಾಲ್ಯೂ ಯಾವಾಗಲೂ 0 ಅಂತಲೇ ಸ್ಟಾರ್ಟ್ ಮಾಡಬೇಕು. ಫಸ್ಟ್ 2 to the power h is greater than or equal to m plus h plus 1 ಅಂತ. ನಾವು ಎಚ್ ವ್ಯಾಲ್ಯೂ 0 ತಗೊಂಡ್ರಿಂದ 2 to the power 0, 2 to the power 0 ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಯೂಟನ್ ಪ್ಲಸ್ ಮಾಡಿ 7 plus 0 plus 1. 7 ಎದಕ್ಕಂತಂದರೆ ಎಮ್ ವ್ಯಾಲ್ಯೂ ಈಕ್ವಲ್ ಟು 7, 0 ಎದಕ್ಕಂತಂದರೆ ನೀವು ಎಚ್ ವ್ಯಾಲ್ಯೂ ಈಕ್ವಲ್ ಟು 0, 1 ವ್ಯಾಲ್ಯೂ ಎದಕ್ಕಂತಂದರೆ ನಮ್ಮ ಫಾರ್ಮುಲಾದಲ್ಲಿರೋ 1 ಇದು. ಸೊ 7 plus 0 plus 1 ಎಷ್ಟಾಯಿತು, 8 ಆಯಿತು. 8 ಈಸ್ ಗ್ರೇಟರ್ 8 ನೀವು ಫಾರ್ಮುಲಾದಲ್ಲಿ ಚೆಕ್ ಮಾಡಿ. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8, ಇಟ್ಸ್ ನಾಟ್ ಟ್ರೂ. ಸೊ ಎಚ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ, ಎಚ್ ವ್ಯಾಲ್ಯೂನ 1 ಮಾಡಿ. ನೆಕ್ಸ್ಟ್ ಎಚ್ ವ್ಯಾಲ್ಯೂನ 1 ಮಾಡಿದಾಗ 2 ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಅವಾಗ 7 plus 1 plus 1 ಏನಾಗುತ್ತೆ, 9 ಆಗುತ್ತೆ. ಇದ್ರಿಗೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಎಚ್ ವ್ಯಾಲ್ಯೂನ ಮತ್ತೆ ಇನ್ಕ್ರೀಸ್ ಮಾಡಿ 2ಗೆ. ಅದ್ರಂಗೆ ಅಂಟಿಲ್ ಅನ್ಲೆಸ್ ನಾವು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾನೆ ಎಚ್ ವ್ಯಾಲ್ಯೂ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೇಕು. ನಮಗೆ ಎಚ್ ವ್ಯಾಲ್ಯೂ ಈಕ್ವಲ್ ಟು 4 ಆದಲ್ಲಿ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಎಚ್ ವ್ಯಾಲ್ಯೂ ಈಕ್ವಲ್ ಟು 4 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 4 ಅಂತ ನಮ್ಗೆ ಎಚ್ ವ್ಯಾಲ್ಯೂ ಸಿಕ್ಕ ಮೇಲೆ ಏನು ಮಾಡಬೇಕು, ಎಮ್ ಪ್ಲಸ್ ಎಚ್ ಮಾಡಬೇಕು. ಎಮ್ ವ್ಯಾಲ್ಯೂ ಎಷ್ಟೈತೆ, ಇಲ್ಲಿ 7 ಐತೆ. ಎಚ್ ವ್ಯಾಲ್ಯೂ ಎಷ್ಟೈತೆ, 4 ಐತೆ. 7 plus 4 11 ಆಗುತ್ತೆ. ಸೊ 11 ಬಾಕ್ಸಸ್ನ ಡ್ರಾ ಮಾಡ್ತೀವಿ. 11 ಬಾಕ್ಸಸ್ನ ಡ್ರಾ ಮಾಡ್ಕೊಂಡು ಅದರಲ್ಲಿ ಫಸ್ಟ್ ಇಲ್ಲಿ ನೋಡಿ 2 to the power 0 ವ್ಯಾಲ್ಯೂ ಎಷ್ಟು ಬಂದಿದೆ, 1 ಬಂದಿದೆ. 2 to the power 1 ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ. 2 to the power 2 ವ್ಯಾಲ್ಯೂ ಎಷ್ಟು ಬಂದಿದೆ, 4 ಬಂದಿದೆ. ಸೊ 2 to the power 3 ವ್ಯಾಲ್ಯೂ ಎಷ್ಟು ಬಂದಿದೆ, 8 ಬಂದಿದೆ. 2 to the power 4 ವ್ಯಾಲ್ಯೂ ಎಷ್ಟು ಬಂದಿದೆ, 16 ಬಂದಿದೆ.
ಇವಾಗ ಈ ಎಚ್ ವ್ಯಾಲ್ಯೂ ಚೇಂಜ್ ಆದಂಗೆಲ್ಲ ನಮ್ಗೆ ಯಾವ್ಯಾವ ವ್ಯಾಲ್ಯೂ ಸಿಕ್ಕಿದೆ ನೋಡಿ, ಆ ವ್ಯಾಲ್ಯೂದಲ್ಲಿ ನಾವು P0 P1 P2 ಅಂತಂದು ಫಿಲಪ್ ಮಾಡೋದು. ಫಸ್ಟ್ 2 to the power 0 ಇದ್ದಲ್ಲಿ 1 ಬಂದಿದೆ, 1 ಪ್ಲೇಸಲ್ಲಿ P0 ಅಂತ ಫಿಲಪ್ ಮಾಡಿ. 2 to the power 1 ಇದ್ದಲ್ಲಿ ಎಷ್ಟು ಬಂದರೆ 2 ವ್ಯಾಲ್ಯೂ ಸಿಕ್ಕಿದೆ, ಸೊ P1 ಅಂತ ಫಿಲಪ್ ಮಾಡಿ. 2 to the power 2 ಇದ್ದಲ್ಲಿ ನಮ್ಗೆ ಏನು ವ್ಯಾಲ್ಯೂ ಸಿಕ್ಕಿದೆ, 4 ವ್ಯಾಲ್ಯೂ ಸಿಕ್ಕಿದೆ, ಸೊ 4 ಪ್ಲೇಸಲ್ಲಿ P2 ಅಂತ ಫಿಲಪ್ ಮಾಡಿ. 2 to the power 3 ಇದ್ದಲ್ಲಿ ಏನು ಸಿಕ್ಕಿದೆ, 8 ವ್ಯಾಲ್ಯೂದಲ್ಲಿ P3 ಅಂತ ಫಿಲಪ್ ಮಾಡಿ. P3 ಅಂತ ಫಿಲಪ್ ಮಾಡಿದ್ಮೇಲೆ ನಮ್ಗೆ 16 ವ್ಯಾಲ್ಯೂ ಇಲ್ಲಿ ಇಲ್ಲ, 16 ಬಾಕ್ಸಸ್ ಇಲ್ಲ, ಎಕ್ಸ್ಟ್ರಾ ಬಾಕ್ಸಸ್. ಸೊ ನಮ್ಗೆ ಅದೇನು ಅವಶ್ಯಕತೆ ಇಲ್ಲ 16 ಪ್ಲೇಸಲ್ಲಿ ಫಿಲಪ್ ಮಾಡೋದು. ಇವಾಗ P0 P1 P2 P3 ಅಂತ ಫಿಲಪ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಯಾವ ಪ್ಲೇಸಸ್ ರಿಮೈನಿಂಗ್ ಇರ್ತದೆ ನೋಡಿ, ಅಲ್ಲಿ M0 M1 M2 ಅಂತ ಸ್ಟಾರ್ಟ್ ಮಾಡಬೇಕು. M0 M1 M2 M3 ಅಂತ ಫಿಲಪ್ ಮಾಡಬೇಕು. M4 M5 M6 ಹಿಂಗೆ ಫಿಲಪ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದರೆ, ನೆಕ್ಸ್ಟ್ ಇಲ್ಲಿ M0ದಲ್ಲಿ ಫಸ್ಟ್ ನಮ್ಮ ಕ್ವಶನಲ್ಲಿ ಕೊಟ್ಟಿರೋ ವ್ಯಾಲ್ಯೂ 1 1 0 1 0 ಈ ವ್ಯಾಲ್ಯೂನ M0 M1 M2 M3 M4ದಲ್ಲಿ ಫಿಲಪ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ M0ದಲ್ಲಿ 1, M1ದಲ್ಲಿ 1, M2ದಲ್ಲಿ 0 ಇದನ್ನು ಫಿಲಪ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಮೇಲೆ 1 2 3 ಅಂತ ಸೀರೀಸ್ ನಂಬರ್ಸ್ ಬರ್ಕೊಂಡು ಹೋಗ್ರಿ. ನೆಕ್ಸ್ಟ್ ಕೆಳಗೆ ಬೈನರಿ ನಂಬರ್ಸ್ ಬರ್ಕೊಂಡು ಹೋಗ್ರಿ. ಈ 1ಗೆ ಬೈನರಿ ನಂಬರ್, ಈ 2ಗೆ ಈ ಬೈನರಿ ನಂಬರ್, 2ಗೆ ಬೈನರಿ ನಂಬರ್, 3ಗೆ ಬೈನರಿ ನಂಬರ್. ನಿಮ್ಮ ಬೈನರಿ ನಂಬರ್ ಈಸಿಯಾಗಿ ಒಂದು ಟ್ರಿಕ್ ಇದೆ, ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ. ಏನಂತಂದರೆ 8421 ಟ್ರಿಕ್ ಅಂತಂದ್ರೆ, 8421 ಟ್ರಿಕ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇವು ನಮ್ಗೆ 1ದು ಬೈನರಿ ವ್ಯಾಲ್ಯೂ ಬೇಕು. ಏನು ಮಾಡಬೇಕು, 1ದಲ್ಲಿ 1 ಹಾಕಿರಿ, ಉಳ್ಕಿದ್ದು ರಿಮೈನಿಂಗ್ 0 ಫಿಲಪ್ ಮಾಡಿರಿ. ಇದು ನಮ್ಮದು 1 ಬೈನರಿ ನಂಬರ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಮ್ಗೆ 2ದು ಬೈನರಿ ನಂಬರ್ ಬೇಕಂತಂದರೆ 2ದಲ್ಲಿ 1 ಹಾಕಿರಿ, ಉಳ್ಕಿದಲ್ಲೆಲ್ಲ 0 ಫಿಲಪ್ ಮಾಡಿರಿ. ಅದು ನಮ್ಮ 2 ಬೈನರಿ ನಂಬರ್ ಆಗುತ್ತೆ. ನಮ್ಗೆ 3 ಬೇಕು. ಇವಾಗ 3 ಬೇಕಂತಂದರೆ ಯಾವ 2 ಪ್ಲಸ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ 3 ಸಿಗುತ್ತಾ, 2 + 1 3. ಸೊ 2ಗೆ 1 ಹಾಕಿರಿ, 1ಗೆ 1 ಹಾಕಿರಿ, ಉಳ್ಕಿದ ಪ್ಲೇಸಸ್ ಎಲ್ಲ 0 ಫಿಲಪ್ ಮಾಡಿರಿ. ಅದು ನಮ್ಮ 3 ವ್ಯಾಲ್ಯೂ ಆಗುತ್ತೆ. ಅದ್ರಂಗೆ ಅಂಟಿಲ್ ಅನ್ಲೆಸ್ ನಮ್ಗೆ 11 ವ್ಯಾಲ್ಯೂಸ್ ಬರುತ್ತನ ಬೈನರಿ ನಂಬರ್ಸ್ನ ಫೈಂಡ್ ಮಾಡ್ಕೊಳ್ಳಿ. ಆ ಬೈನರಿ ನಂಬರ್ಸ್ನ ಈ ಬಾಕ್ಸ್ ಕೆಳಗೆ ಬರ್ಕೊಂತ ಹೋಗ್ರಿ. ಬರ್ಕೊಂತ ಹೋದ್ಮೇಲೆ ನೆಕ್ಸ್ಟ್ ನಮ್ಗೆ ಇವಾಗ P0 P1 P2 P3 ವ್ಯಾಲ್ಯೂಸ್ನ ನಾವು ಫೈಂಡ್ ಮಾಡಬೇಕು. ಫಸ್ಟ್ P0 ವ್ಯಾಲ್ಯೂ ಫೈಂಡ್ ಮಾಡೋಣ. P0 ವ್ಯಾಲ್ಯೂ ಫೈಂಡ್ ಮಾಡೋದು ಹೆಂಗಂತಂದರೆ, ಒಂದು ಸೆಕೆಂಡ್, P0 ವ್ಯಾಲ್ಯೂ ಫೈಂಡ್ ಮಾಡೋದು ಹೆಂಗಂತಂದರೆ, ಫಸ್ಟ್ ನಮ್ಮ P0 ಸ್ಟಾರ್ಟಿಂಗ್ 1 ಇದೆ, ಬೈನರಿ ನಂಬರ್ ಸ್ಟಾರ್ಟಿಂಗ್ 1 ಇದೆ. ಸೊ ಎಲ್ಲೆಲ್ಲಿ ಸ್ಟಾರ್ಟಿಂಗ್ 1 ಇದೆ ಅಂತ ಚೆಕ್ ಮಾಡ್ಕೋಬೇಕು. ನಮಗೆ ಇಲ್ಲಿ 3 ನಂಬರ್ಸಲ್ಲಿ ಸ್ಟಾರ್ಟಿಂಗ್ 1 ಇದೆ, ಮತ್ತು 5 ನಂಬರ್ದಲ್ಲಿ ಸ್ಟಾರ್ಟಿಂಗ್ 1 ಇದೆ, ಆಮೇಲೆ 7 ನಂಬರ್ದಲ್ಲಿ ಸ್ಟಾರ್ಟಿಂಗ್ 1 ಇದೆ, ಆಮೇಲೆ 9 ನಂಬರ್ದಲ್ಲಿ ಸ್ಟಾರ್ಟಿಂಗ್ 1 ಇದೆ, ಆಮೇಲೆ 10 ನಂಬರ್ಸಲ್ಲಿ ಇಲ್ಲ, ಮತ್ತು 11 ನಂಬರ್ಸಲ್ಲಿ ಸ್ಟಾರ್ಟಿಂಗ್ 1 ಇದೆ. ಸ್ಟಾರ್ಟಿಂಗ್ ನಂಬರ್ ಅಷ್ಟೇ ನೋಡ್ಕೋಬೇಕು. ಸ್ಟಾರ್ಟಿಂಗ್ ನಂಬರ್ 1 ಯಾವ್ದು ಇರ್ತದೆ ಅವೆಲ್ಲ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿ, ನಮಗೆ 3 5 7 9 11 ಇವೆಲ್ಲ ನಂಬರ್ಸಲ್ಲಿ ಸ್ಟಾರ್ಟಿಂಗ್ ನಂಬರ್ 1 ಇದೆ. ಸೊ ಅವ್ರನ್ನೆಲ್ಲ 1 1 ಅಂತ ಫಿಲಪ್ ಮಾಡ್ಕೊಂಡು ಹೋಗ್ರಿ. 1 1 ಅಂತ ಫಿಲಪ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಚೆಕ್ ಮಾಡಿ. ನಮಗೆ ಕ್ವಶನಲ್ಲಿ ಏನು ಕೇಳಿದ್ರು, ಅವ್ರು ಈವನ್ ಪ್ಯಾರಿಟಿ ಅಂತ ಕೇಳಿದ್ರು. ಈವನ್ ಪ್ಯಾರಿಟಿ ಅಂತಂದ್ರೆ ಏನು, ನಂಬರ್ ಆಫ್ ಒನ್ಸ್ ಈವನ್ ಇರ್ಬೇಕು. ನಂಬರ್ ಆಫ್ ಒನ್ಸ್ ಈವನ್ ಇರ್ಬೇಕು. ನಾವು ಫಸ್ಟ್ ಇಲ್ಲಿ ನೋಡಿ ಚೆಕ್ ಮಾಡಿ. ಇಲ್ಲಿ ನಂಬರ್ ಆಫ್ ಒನ್ಸ್ 3 ಇದೆ, 3 ಈಸ್ ಎ ಆಡ್ ನಂಬರ್. ಸೊ ನಾವು ನಂಬರ್ ಆಫ್ ಒನ್ಸ್ ಈವನ್ ಮಾಡ್ಕೋಬೇಕಂತಂದ್ರೆ P0 ವ್ಯಾಲ್ಯೂನ 1 ಅಂತ ಫಿಲಪ್ ಮಾಡ್ಬೇಕು. ಇನ್ ಕೇಸ್ ಇಲ್ಲಿ ಏನು 4 ಬಂದಿದ್ರೆ ಇದನ್ನು P0 ವ್ಯಾಲ್ಯೂ 4 ಒನ್ಸ್ಗಿನ ಬಂದಿದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ 1 ಬಂದಿದ್ರೆ ಇದನ್ನು 0 ಅಂತ ಫಿಲಪ್ ಮಾಡಿ. ಇಲ್ಲಿ ನಮಗೆ 3 ಒನ್ಸ್ ಬರೋದ್ರಿಂದ ನಾವು P0 ವ್ಯಾಲ್ಯೂನ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ನಂಬರ್ ಆಫ್ ಒನ್ಸ್ ಏನಾಗುತ್ತೆ, ಈವನ್ ಆಗುತ್ತೆ. ಸೊ ಸೇಮ್ ಫಾರ್ P1 ವ್ಯಾಲ್ಯೂ ಫೈಂಡ್ ಮಾಡಿ. P1ಗೆ ಏನು ಮಾಡ್ತೀವಿ, ಸೆಕೆಂಡ್ ಲೆಟ್ರ್ ನೋಡ್ತೀವಿ. ಸೆಕೆಂಡ್ ಲೆಟ್ರ್ ಯಾವ್ಯಾವ 1 ಆಯಿತು ಅಂತ ಚೆಕ್ ಮಾಡ್ತೀವಿ. ಸೆಕೆಂಡ್ ಲೆಟ್ರ್ ಯಾವ್ಯಾವ 1 ಇದಾವೆ, ಫಸ್ಟ್ 3ಗೆ ಸೆಕೆಂಡ್ ಲೆಟ್ರ್ 1 ಆಯಿತು, ಇಲ್ಲಿ ಸೆಕೆಂಡ್ ಲೆಟ್ರ್. ಆಮೇಲೆ 5th ಇಲ್ಲ, 6ಗೆ ಸೆಕೆಂಡ್ ಲೆಟ್ರ್ 1 ಇದೆ, ಓಕೆ ಚೆಕ್ ಮಾಡಿ, ಸೆಕೆಂಡ್ ಲೆಟ್ರ್ 1 ಇದೆ. ಆಮೇಲೆ 7th ಸೆಕೆಂಡ್ ಲೆಟ್ರ್ 1 ಇದೆ. ಆಮೇಲೆ 10th ಸೆಕೆಂಡ್ ಲೆಟ್ರ್ 1 ಇದೆ. ಆಮೇಲೆ 11th ಸೆಕೆಂಡ್ ಲೆಟ್ರ್ 1 ಇದೆ. ಸೊ ಇದ್ರಂಗೆ ಚೆಕ್ ಮಾಡ್ಕೊಂಡು ಸೆಕೆಂಡ್ ಲೆಟ್ರ್ ಯಾವ್ಯಾವ 1 ಇದೆ ಅವನ್ನೆಲ್ಲ ಬರ್ಕೊಳ್ಳಿ. ಮತ್ತು ಅವ್ರ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತೀರಿ. ನಾವು ಮತ್ತೇನು ಬಂದವ, ನಂಬರ್ ಆಫ್ ಒನ್ಸ್ ಆಡ್ ಬಂದವ 1 2 3 ನಂಬರ್ಸ್ ಒನ್ಸ್ ಬಂದ. ಸೊ ನಾವು ನಂಬರ್ ಆಫ್ ಒನ್ಸ್ ಈವನ್ ಮಾಡ್ಕೋಬೇಕಂತಂದರೆ P1 ವ್ಯಾಲ್ಯೂನ 1 ಮಾಡ್ಕೋಬೇಕು. ಸೇಮ್ ಫಾರ್ P2ಗೆ ಸೇಮ್ ಹಂಗೆ ಬರ್ಕೊಳ್ಳಿ. ಇಲ್ಲಿ ಏನಾಗಿದೆ, ನಂಬರ್ ಆಫ್ ಒನ್ಸು ಈವನ್ ಬಂದಿದೆ, 2 ಬಂದಿದೆ, 2 ಈಸ್ ಎ ಈವನ್ ನಂಬರ್. ಸೊ P2 ವ್ಯಾಲ್ಯೂನ ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಏನಿಲ್ಲ, ಫಸ್ಟ್ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಏನಂತಂದರೆ ನಾವು ಈ ವ್ಯಾಲ್ಯೂಸ್ನ ಫೈಂಡ್ ಮಾಡಿದಾಗ ನಂಬರ್ ಆಫ್ ಒನ್ಸ್ ಈವನ್ ಬಂದರೆ P0 ವ್ಯಾಲ್ಯೂ 0 ಆಗುತ್ತೆ. ನಂಬರ್ ಆಫ್ ಒನ್ಸ್ ಆಡ್ ಬಂದರೆ P0 ವ್ಯಾಲ್ಯೂ 1 ಬರುತ್ತೆ. ಯಾವುದಕ್ಕೆ, ಫಾರ್ ಈವನ್ ಪ್ಯಾರಿಟಿ ಚೆಕ್ಕಿಂಗ್.
ಆಡ್ ಪ್ಯಾರಿಟಿ ಚೆಕ್ ಅಂತಂದ್ರೆ ಏನಿಲ್ಲ, ನಂಬರ್ ಆಫ್ ಒನ್ಸ್ ಆಡ್ ಇದ್ದರೆ ಇದ್ರ ವ್ಯಾಲ್ಯೂ 0 ಆಗುತ್ತೆ, ನಂಬರ್ ಆಫ್ ಒನ್ಸ್ ಈವನ್ ಇದ್ದರೆ ಅದ್ರ ವ್ಯಾಲ್ಯೂ 1 ಆಗುತ್ತೆ. ಅದಕ್ಕೆ ಆಪೋಸಿಟ್ ಇದು ಸೇಮ್ ಅದ್ರಂಗೆ P3 ವ್ಯಾಲ್ಯೂಸ್ಗೂ ಫೈಂಡ್ ಮಾಡ್ಕೊಳ್ಳಿ. P3 ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡ್ಮೇಲೆ ಅಲ್ಲೆಲ್ಲ P0 P1 P2ದಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ನಮಗೆ ಸಿಕ್ಕಿದಾವಲ್ಲ ಅವನ್ನೆಲ್ಲ ಫಿಲ್ ಅಪ್ ಮಾಡ್ಕೊಂತೀವಿ. P0 ವ್ಯಾಲ್ಯೂ 1, P1 ವ್ಯಾಲ್ಯೂ ಎಷ್ಟಿದೆ 1, ಆಮೇಲೆ ಎಷ್ಟಿದೆ 1, M0 ವ್ಯಾಲ್ಯೂ 1, ಅದ್ರಂಗೆಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಈವನ್ ಪ್ಯಾರಿಟಿ ಫೈನಲ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ CRC ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಬಗ್ಗೆ ನಾವು ವಿಡಿಯೋ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.